ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಭೀಷ್ಮಾಚಾರ್ಯರಿಗೆ ಜಯಕಾರವನ್ನು ಹಾಕುತ್ತಾ ಭೀಷ್ಮಾಚಾರ್ಯರ ಬಗ್ಗೆ ತಿಳಿಯಲು ಪ್ರಯತ್ನವನ್ನು ಮಾಡೋಣ. ಮಹಾಭಾರತದಲ್ಲಿ ಬಹಳ ಮುಖ್ಯವಾದ ಪಾತ್ರ ಭೀಷ್ಮಾಚಾರ್ಯರದು. ಭೀಷ್ಮಾಚಾರ್ಯರು 18ನೆಯ ಕಕ್ಷೆಯಲ್ಲಿ ಬರುವ ಅಷ್ಟವಸುಗಳಲ್ಲಿ ಕೊನೆಯವರು. ವಿಭಾವಸು ಅಥವಾ ದ್ಯು ಎಂಬ ಹೆಸರಿನ ಒಬ್ಬ ವಸುಗಳು. ಪರಮಾತ್ಮನ ಮುಂದೆ ಸರ್ಷಪತುಲ್ಯರು, ಬಹಳ ಕನಿಷ್ಠ ಕಕ್ಷೆಯಲ್ಲಿ ಇರುವವರು. ಅವರಿಗಿಂತ ಮೇಲಿನ ಕಕ್ಷೆಯಲ್ಲಿ ಇರುವವರು ನೂರಾರು ದೇವತೆಗಳು ಆಗಿನ ಕಾಲದಲ್ಲಿ ಇದ್ದರು. ಯಾರಿಗೂ ಇಲ್ಲದ ಸ್ಥಾನ, ಮಾನ, ಗೌರವ ಎಲ್ಲವೂ ಕೂಡ ಭೀಷ್ಮಾಚಾರ್ಯರಿಗೆ ಬಂತು 18ನೆಯ ಕಕ್ಷೆಯಲ್ಲಿ, ಅದು ಕೂಡ ಕೊನೆಯ ಪಟ್ಟದಲ್ಲಿ ಇರುವಂಥವರಿಗೆ. ಇದು ಕೇವಲ ಪರಮಾತ್ಮನು ಭೀಷ್ಮಾಚಾರ್ಯರ ಮೇಲೆ ತೋರಿಸಿರುವಂಥ ಒಂದು ದೊಡ್ಡ ಕಾರುಣ್ಯಕ್ಕೆ ಜ್ವಲಂತ ನಿದರ್ಶನ. ಯಾವ ಭಕ್ತನನ್ನು ತಾನು ಉದ್ಧಾರ ಮಾಡ್ತೀನಿ ಎನ್ನುವಂತಹ ತೀರ್ಮಾನವನ್ನು ದೇವರು ಮಾಡ್ತಾನೋ ಅವರನ್ನು ಉದ್ಧಾರ ಮಾಡಿಯೇ ತೀರ್ತಾನೆ ಅನ್ನೋದಕ್ಕೆ ಭೀಷ್ಮಾಚಾರ್ಯರೇ ನಮ್ಮ ಮುಂದೆ ನಿಂತಿರುವಂತಹ ಒಬ್ಬ ಸಾಕ್ಷಿ ದೇವತೆ. ಮೂಲ ದೇವತೆಯ ಸ್ವರೂಪದಲ್ಲಿ ದ್ರೋಣ, ಅಶ್ವತ್ಥಾಮ ಮೊದಲಾದವರ ಮುಂದೆ ಭೀಷ್ಮಾಚಾರ್ಯರು ಒಂದು ತೃಣ ಸಮಾನರು ಮೂಲ ರೂಪದಲ್ಲಿ. ಆದರೆ ಅವತಾರ ರೂಪದಲ್ಲಿ ಯಾರಿಗೂ ಕಡಿಮೆ ಇಲ್ಲದಂತೆ ಅತ್ಯದ್ಭುತವಾಗಿ ಮೆರೆದ, ಮಹಾಭಾರತದ 1,00,000 ಶ್ಲೋಕಗಳಲ್ಲಿ ಸುಮಾರು ಅರ್ಧ ಭಾಗದಷ್ಟು ತಮಗೇ ಸಂಬಂಧಪಡಿಸಿಕೊಂಡಿರುವಂತಹ ಒಂದು ಅದ್ಭುತವಾದ ವ್ಯಕ್ತಿತ್ವ ಅದು ಭೀಷ್ಮಾಚಾರ್ಯರದ್ದು. ವರ್ಷದಲ್ಲಿ ಕೃಷ್ಣದೇವರಿಗೋಸ್ಕರ ಒಂದು ಕೃಷ್ಣಾಷ್ಟಮಿ ಅನ್ನುವಂತಹ ದಿವಸವನ್ನು ನಾವು ಸಮರ್ಪಣೆ ಮಾಡ್ತೀವಿ. ಅದನ್ನು ಬಿಟ್ಟರೆ ಭೀಷ್ಮಾಚಾರ್ಯರಿಗೆ ಒಂದು ದಿವಸ ಸಂಪೂರ್ಣ ಸಮರ್ಪಣೆ, ಅದು ಭೀಷ್ಮಾಷ್ಟಮಿ ಅಂತ. ಅಂದರೆ ಇದರಿಂದನೇ ನಮಗೆ ಗೊತ್ತಾಗುತ್ತೆ ಅವರ ವ್ಯಕ್ತಿತ್ವ, ದೇವರು ಹೇಗೆ ಮೆರೆಸ್ದ ಅವರನ್ನು ಅಂತ. ಭೀಷ್ಮಾಚಾರ್ಯರು ಅವತಾರವನ್ನು ಮಾಡಿದಾಗ ಅವರ ಅವತಾರವೇ ಒಂದು ಅದ್ಭುತ, ಒಂದು ನಂಬಲಾಗದ ಒಂದು ಸಂಗತಿ. ಸಾಮಾನ್ಯವಾಗಿ ಭೂಲೋಕದಲ್ಲಿ ದೇವತೆಗಳು ಅವತಾರ ಮಾಡಬೇಕಾದ್ರೆ ಮನುಷ್ಯರ ಗರ್ಭದಲ್ಲಿ ಹುಟ್ಟುತ್ತಾರೆ. ಆದರೆ ಭೀಷ್ಮಾಚಾರ್ಯರು ಮನುಷ್ಯ ಗರ್ಭದಲ್ಲಿ ಹುಟ್ಟೋದೇ ಇಲ್ಲ. ದೇವಲೋಕದ ಗಂಗೆ ಭೂಲೋಕದಲ್ಲಿ ಹಾಗೆ ಇಳಿದು ಬರ್ತಾಳೆ, ಅವಳು ಅವತಾರ ಮಾಡಲ್ಲ. ಮೂಲ ದೇವತೆ ಭೂಲೋಕಕ್ಕೆ ಬಂದು ಭೀಷ್ಮಾಚಾರ್ಯರನ್ನು ಹಡಿತಾಳೆ. ಅಂದರೆ ಆ ಭೀಷ್ಮಾಚಾರ್ಯರ ವ್ಯಕ್ತಿತ್ವ ಜನ್ಮದಿಂದಲೇ ಪ್ರಾರಂಭ ಆಗಿದೆ. ಎಂಥೆಂಥ ಮಹಾನುಭಾವರು ಕೂಡ ಮನುಷ್ಯರ ಹೊಟ್ಟೆಯಲ್ಲೇ ಹುಟ್ಟುತ್ತಾರೆ. ಸಾಕ್ಷಾತ್ ಪರಮಾತ್ಮನೂ ಕೂಡ ಕೃಷ್ಣ ಪರಮಾತ್ಮನಾಗಿ ಅವತರಿಸೋದು ಮನುಷ್ಯರಲ್ಲಿ, ವಸುದೇವ ದೇವಕಿಯರು ಮನುಷ್ಯರಾಗಿದ್ದಾಗ. ಆದರೆ ಭೀಷ್ಮಾಚಾರ್ಯರ ಅವತಾರ ಅದು ದೇವತೆಯ ಹೊಟ್ಟೆಯಿಂದ. ಇಂತಹ ಭೀಷ್ಮಾಚಾರ್ಯರು ಪರಶುರಾಮ ದೇವರಿಗೆ ದ್ರೋಹವನ್ನೇ ಮಾಡ್ತಾರೆ. ಪರಶುರಾಮ ದೇವರ ವಿರುದ್ಧವಾಗಿ ಯುದ್ಧಕ್ಕೆ ನಿಲ್ತಾರೆ. ಪರಶುರಾಮ ದೇವರನ್ನು ಸೋಲಿಸಿ ಬಿಡಬೇಕು ಅಂತ ಮಹಾಪ್ರಯತ್ನವನ್ನು ಮಾಡ್ತಾರೆ. ಅಂಬೆ ಬಂದು ಪರಶುರಾಮ ದೇವರನ್ನು ಶರಣಾಗತಳಾಗ್ತಾಳೆ, ಭೀಷ್ಮರನ್ನು ಸೋಲಿಸುವಂತ, ಅವನನ್ನು ಕೊಂದು ಹಾಕುವಂತ. ಆಗ ಪರಶುರಾಮ ದೇವರ ಜೊತೆ ಭೀಷ್ಮಾಚಾರ್ಯರು ಯುದ್ಧವನ್ನು ಅನೇಕ ದಿವಸಗಳ ಕಾಲ ಮಾಡ್ತಾರೆ. ಕೆಲವು ದಿವಸಗಳ ಕಾಲ ಪರಶುರಾಮ ದೇವರಿಂದ ಪರಾಜಿತರಾದಂತೆ ಆದರೂ ಕೂಡ ಭೀಷ್ಮಾಚಾರ್ಯರು ಯುದ್ಧದಿಂದ ವಿಮುಖರಾಗೋದಿಲ್ಲ. ಮಲಗಿದಾಗಲೂ ಕೂಡ ಪರಶುರಾಮ ದೇವರನ್ನು ಹೇಗೆ ಸೋಲಿಸೋದು ಅನ್ನೋದನ್ನೇ ಯೋಚನೆ ಮಾಡ್ತಿರ್ತಾರೆ. ಆಗ ಒಂದು ದಿವಸ ಮಲಗಿದಾಗ ಅಷ್ಟವಸುಗಳು ಬರ್ತಾರೆ, ಪ್ರಸ್ವಾಪನಾಸ್ತ್ರವನ್ನು ನೀಡ್ತಾರೆ. ಯುದ್ಧದಲ್ಲಿ ಉತ್ಸಾಹವನ್ನು ಕಳ್ಕೊಳ್ಬೇಡ, ಪ್ರಸ್ವಾಪನಾಸ್ತ್ರವನ್ನು ಪರಶುರಾಮ ದೇವರ ಮೇಲೆ ಪ್ರಯೋಗ ಮಾಡುವಂತ ಹೇಳಿಕೊಡ್ತಾರೆ. ಇದರಿಂದ ಭೀಷ್ಮಾಚಾರ್ಯರಿಗೆ ಖುಷಿಯಾಗುತ್ತೆ. ಪ್ರಸ್ವಾಪನಾಸ್ತ್ರ ನನಗೆ ಸಿಕ್ತು, ನಾನು ಪರಶುರಾಮನನ್ನು ಗೆದ್ದು ಬಿಡ್ತೀನಿ ಅಂತ ಅಜ್ಞಾನವನ್ನು ಹೊಂದುತ್ತಾರೆ.
ಇನ್ನೇನು ಪ್ರಸ್ವಾಪನಾಸ್ತ್ರವನ್ನು ಮರುದಿವಸ ಪರಶುರಾಮ ದೇವರ ಮೇಲೆ ಪ್ರಯೋಗ ಮಾಡಬೇಕು. ಆಗ ಅಂತರಿಕ್ಷ ಲೋಕದಿಂದ ಪ್ರಸ್ವಾಪಂ ಭೀಷ್ಮಾಸ್ರಾಕ್ಷೀ, ಭೀಷ್ಮ ಪರಶುರಾಮ ದೇವರ ಮೇಲೆ ಪ್ರಸ್ವಾಪನಾಸ್ತ್ರವನ್ನು ಪ್ರಯೋಗ ಮಾಡಬೇಡ, ಸರ್ವನಾಶ ಆಗಿ ಹೋಗ್ತಿ. ಇದರಿಂದ ನೀನು ಗುರುಗಳು ಬ್ರಾಹ್ಮಣರು ಸರ್ವೋತ್ತಮರು ಆಗಿರುವವರ ಮೇಲೆ ಇಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ನೀನು ಅನರ್ಥಕ್ಕೆ ಭಾಜನನಾಗ್ತಿ ಅಂತ ದೇವಲೋಕದಿಂದ ಆಕಾಶವಾಣಿ ಆಗುತ್ತೆ. ಆಗ ಭೀಷ್ಮಾಚಾರ್ಯರು ಪ್ರಸ್ವಾಪನಾಸ್ತ್ರವನ್ನು ಪ್ರಯೋಗ ಮಾಡೋದಿಲ್ಲ. ಕೊನೆಯಲ್ಲಿ ಪರಶುರಾಮ ದೇವರು ತಾವಾಗೇ ಸೋಲನ್ನು ಒಪ್ಪಿಕೊಳ್ತಾರೆ. ಜಿತೋಸ್ಮಿ ಭೀಷ್ಮೇನ ಸುಮಂದ ಬುದ್ಧಿ, ನಾನು ಮೂರ್ಖ ಭೀಷ್ಮನಿಂದ ನಾನು ಸೋತು ಹೋದೆ ಅಂತ ಪರಶುರಾಮ ದೇವರು ಸೋಲನ್ನು ಒಪ್ಪಿಕೊಳ್ತಾರೆ. ಪರಶುರಾಮ ನಾನೇ ಸೋತಿದ್ದೀನಿ ಅಂತ ಒಪ್ಕೊಳ್ತಾರೆ ಪರಶುರಾಮ ದೇವರು. ಇದು ಒಂದು ಪ್ರಸಂಗ ಆಯಿತು. ಭೀಷ್ಮಾಚಾರ್ಯರು ದೇವರ ವಿರುದ್ಧವಾಗಿ ನಡೆದುಕೊಳ್ತಾರೆ. ಕೃಷ್ಣ ಪರಮಾತ್ಮ 18 ದಿವಸಗಳ ಯುದ್ಧದ ಕಾಲದಲ್ಲಿ ಅಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ನನ್ನ ಪರಾಕ್ರಮದ ಮುಂದೆ ಕೃಷ್ಣನ ಪರಾಕ್ರಮ ಏನು ಅನ್ನುವಂತಹ ಭಾವದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನ ಹತ್ರ ನಾನು ಆಯುಧವನ್ನು ಹಿಡಿಸೇ ತೀರ್ತೀನಿ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡ್ತಾರೆ. ಕೃಷ್ಣ ಪರಮಾತ್ಮ ಕೊನೆಗೂ ಆಯುಧವನ್ನು ಹಿಡಿದುಕೊಳ್ತಾನೆ. ಇದು ಮತ್ತೊಂದು ಅಪರಾಧ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಿಗೆ ದುಃಖ ಆಗೋದು ಯಾವಾಗ ಅಂತಂದರೆ, ತನ್ನ ಭಕ್ತರಿಗೆ ಯಾರು ಅವಮಾನ ಮಾಡ್ತಾರೋ ಅವರ ವಿಷಯದಲ್ಲಿ ದೇವರು ಭಾರೀ ದುಃಖವನ್ನು ಅನುಭವಿಸ್ತಾನೆ. ಅರ್ಥಾತ್ ದೇವರಿಗೆ ದುಃಖ ಇಲ್ಲ, ಆದರೆ ಅವರ ವಿಷಯದಲ್ಲಿ ಕ್ರುದ್ಧನಾಗ್ತಾನೆ. ಆ ತುಂಬಿದ ಸಭೆಯಲ್ಲಿ ಸೊಸೆಯಾಗಿರುವಂತಹ ದ್ರೌಪದಿ, ಮಗಳು ಸಮಾನ ದ್ರೌಪದಿ, ಅವಳಿಗೆ ಅವಮಾನ ಆಗ್ತಿರಬೇಕಾದ್ರೆ ಸುಮ್ಮನೆ ಕೂತ್ಕೊಳ್ತಾರಲ್ಲ ಭೀಷ್ಮಾಚಾರ್ಯರು. ಇದು ಈ 2 ಹಿಂದಿನ ಅಪರಾಧಗಳಿಗಿಂತ ದೊಡ್ಡ ಅಪರಾಧ. ಭೀಷ್ಮಾಚಾರ್ಯರಿಗೆ ದೇವರು 18ನೇ ಕಕ್ಷೆಯಲ್ಲಿ ಕೊನೆಯಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ರುದ್ರಾದಿ ದೇವತೆಗಳಿಗಿಂತ ಮೇಲೆ ಮೇಲೆ ಇರುವಂತೆ ಉತ್ತಮ ಸ್ಥಾನಮಾನವನ್ನು ಕೊಟ್ಟಾಗಲೂ ಕೂಡ ವಸುಗಳು, ಆ ವಿಭಾವಸುಗಳು, ಆ ಭೀಷ್ಮಾಚಾರ್ಯರು ನಡೆದುಕೊಂಡಿರುವಂಥದ್ದು ಹರಿವಿಮುಖವಾಗಿ. ಹಠ ಹಠ ಹಠ, ಸಿಟ್ಟು. ಹೀಗೆ ನಮಗೆ ಭಾಸವಾಗುತ್ತೆ. ಆದರೆ ಭೀಷ್ಮಾಚಾರ್ಯರ ವ್ಯಕ್ತಿತ್ವ ಅದ್ಭುತ, ಅತ್ಯದ್ಭುತ. ಇಲ್ಲಿಯ ತನಕ ಹೇಳಿದ್ದೆಲ್ಲವೂ ಕೂಡ ಜೊಳ್ಳುವಾದಗಳು. ವಾಸ್ತವವಾಗಿ ಭೀಷ್ಮಾಚಾರ್ಯರ ಜೀವನ ಚರಿತ್ರೆ ಒಂದು ಅತ್ಯಂತ ಪವಿತ್ರ. ಗಂಗೆ ಎಷ್ಟು ಪವಿತ್ರವೋ ಭೀಷ್ಮಾಚಾರ್ಯರ ಪಾತ್ರ ಚಿತ್ರಣವೂ ಕೂಡ ಅಷ್ಟೇ ಪವಿತ್ರ. ಭೀಷ್ಮಾಚಾರ್ಯರ ಆ ಜೀವನ ಚರಿತ್ರೆಯನ್ನು ನಾವು ಮೆಲುಕು ಹಾಕ್ತಾ ಹೋದರೆ ಕಣ್ಣಲ್ಲಿ ಮಾತ್ರ ಅಲ್ಲ, ಹೃದಯದಲ್ಲಿ ಹೃದಯವದ್ದೇ ಆಗುತ್ತೆ, ಕಣ್ಣೀರು ಬರುತ್ತೆ. ಅಂಥ ಅದ್ಭುತವಾಗಿದೆ ಭೀಷ್ಮಾಚಾರ್ಯರ ಜೀವನ ಚರಿತ್ರೆ. ಭೀಷ್ಮಾಚಾರ್ಯರ ಚರಿತ್ರೆಯನ್ನು ಚಿಂತನೆ ಮಾಡುವ ಯೋಗ್ಯತೆ ನಮಗೆ ಯಾರಿಗೂ ಕೂಡ ಇಲ್ಲ. ಅಷ್ಟು ಅದ್ಭುತವಾಗಿದೆ ಅವರ ಚರಿತ್ರೆ. ಎಲ್ಲ ಕಡೆ ತಮ್ಮಂದರಿಗೋಸ್ಕರ, ತಂದೆ ತಾಯಿಗೋಸ್ಕರ ಅವರು ಮಾಡಿರುವಂತಹ ತ್ಯಾಗ. ಮೂಲ ರೂಪದಲ್ಲಿ ಅಷ್ಟವಸುಗಳು ತಮ್ಮ 7 ಮಂದಿ ಆಯುಷ್ಯವನ್ನು ಇವರಿಗೆ ಕೊಡ್ತಾರೆ. ನಮಗೆ ಆ ದುಃಖ ಬೇಡ, ನೀನು ಅನುಭವಿಸು, ನಾವು ಸುಖವಾಗಿ ಇರಬೇಕು ಅಂತ. ಅವರೆಲ್ಲರ ಪ್ರಾರಬ್ಧ ಕರ್ಮವನ್ನು ಹೊತ್ತುಕೊಂಡು ಭೂಲೋಕಕ್ಕೆ ಬಂದು ಮಹಾತ್ಯಾಗಿಯಾಗಿ ವಿರಾಜಿಸಿದವರು. ಒಬ್ಬೊಬ್ಬರ 100 ವರ್ಷಗಳ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ 800 ವರ್ಷಗಳ ಕಾಲ ಕೇವಲ ದುಃಖವನ್ನು ಅನುಭವಿಸಿ, ಸಮುದ್ರ ಹೇಗೆ ಮೇಲ್ನೋಟಕ್ಕೆ ಅತ್ಯಂತ ಗಂಭೀರವಾಗಿದ್ದರೂ ಒಳಗಡೆ ಒಡವಾಗ್ನಿಯನ್ನು ತುಂಬಿಕೊಂಡಿರುತ್ತೋ ಅದರಂತೆ ಭೀಷ್ಮಾಚಾರ್ಯರು ಪ್ರತಿಯೊಂದು ಸನ್ನಿವೇಶಗಳಲ್ಲೂ ಕೂಡ ಒಡವಾಗ್ನಿ ಅಂದರೆ ದುಃಖದ ಪರಾಕಾಷ್ಠೆಯನ್ನು ಹೊಂದಿ ಮೇಲ್ಗಡೆ ಏನೂ ತೋರಿಸಿಕೊಳ್ಳದ ಧೀರಾಧಿಧೀರರು.
ಹುಟ್ಟುವಾಗ ತಮ್ಮಂದಿರ ಎಲ್ಲ ವಸುಗಳ ಆಯುಷ್ಯವನ್ನು ಅಣ್ಣಂದಿರೋ ಅಥವಾ ತಮ್ಮಂದಿರೋ ಅವರ ಆಯುಷ್ಯ ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಹುಟ್ಟಿದಾಕ್ಷಣವೇ ತಂದೆಯಿಂದ ವಿರಹ. 14 ವರ್ಷಗಳ ಕಾಲ ತಂದೆಯಿಂದ ಬಿಟ್ಟು ಕೇವಲ ತಾಯಿಯ ಬಳಿ ಇರ್ತಾರೆ. ಆಮೇಲೆ ತಾಯಿ ಬಂದು ತನ್ನ ಮಾತೃ ವಾತ್ಸಲ್ಯ ಇನ್ನೂ ಬೇಕು ಬೇಕು ಅನ್ನುವಂತಹ ಹಪಹಪಿಕೆ ಇದ್ದಾಗಲೇ ಆ ತಾಯಿ ಮಗನನ್ನು ಬಿಟ್ಟು ದೇವಲೋಕಕ್ಕೆ ತೆರಳುತ್ತಾಳೆ. ಗಂಗಾದೇವಿ ಗಾಂಗೆ ಎಂಬ ಹೆಸರು ಮಾತ್ರ ಉಳಿಯುತ್ತೆ, ಗಂಗಾದೇವಿ ಸಿಗೋದೇ ಇಲ್ಲ. ಕೊನೆಗೆ ಆ ಉತ್ತರಾಯಣ ಪರ್ವಕಾಲದಲ್ಲಿ ಪ್ರಾಣೋತ್ಕ್ರಮಣದ ಸಂದರ್ಭದಲ್ಲಿ ಆ ಗಂಗಾದೇವಿ ಬಂದು ಬಾಯಿಗೆ ನೀರು ಹಾಕ್ತಾಳೆ ಅಷ್ಟೇ. ಅಲ್ಲಿಯ ತನಕ ತಾಯಿಯ ಸಂವೇದನೆ ಇಲ್ಲ. 14 ವರ್ಷದಿಂದ ತಂದೆಯ ಜೊತೆ ಬೆಳೀತಾರೆ. ಪ್ರಾರಂಭದಲ್ಲಿ ಅಧ್ಯಯನ ಯಾವ ಸುಖಗಳನ್ನು ಅನುಭವಿಸಲಿಲ್ಲ. ಶಸ್ತ್ರಗಳ ಅಧ್ಯಯನ, ಶಾಸ್ತ್ರಗಳ ಅಧ್ಯಯನ, ವೇದಾಧ್ಯಯನ 3 ಲೋಕಗಳಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ. ದೇವಲೋಕದಲ್ಲಿ ಹಾಗೂ ಮನುಷ್ಯ ಲೋಕದಲ್ಲಿ, ಅಂತರಿಕ್ಷ ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ಅಧ್ಯಯನವನ್ನೇ ಮಾಡಿದ್ದಾರೆ. 525 ವರ್ಷಗಳ ಕಾಲ ಬ್ರಹ್ಮಚರ್ಯ, 525 ವರ್ಷಗಳ ಕಾಲ ಕೇವಲ ಅಧ್ಯಯನ, ಯಾವ ಸುಖವನ್ನು ಅನುಭವಿಸಲಿಲ್ಲ, ಕೇವಲ ಅಧ್ಯಯನ. ಗಂಗಾದೇವಿ ಶಂತನುವಿನ ಮನೆಗೆ ಬಿಟ್ಟು ತೆರಳಿದ ಮೇಲೆ ಸ್ವಲ್ಪ ವರ್ಷದಲ್ಲಿ ಅವರಿಗೆ ಯೌವನಾವಸ್ಥೆ ಬರುತ್ತೆ, ವಿವಾಹವಾಗುವ ಸಮಯಘಟ್ಟ ಬರುತ್ತೆ. ಅತ್ಯಂತ ಧೀರ, ಅತ್ಯಂತ ವಿದ್ಯಾವಂತ, ಮಹಾಪರಾಕ್ರಮಿ, ಒಳ್ಳೆ ವಿವೇಕಿ, ಸ್ಫುರದ್ರೂಪಿ, ದೇವತೆಯಂತೆ ಕಾಣುವಂತಹ ಶರೀರ. ಯಾಕೆಂದರೆ ಅವರ ತಾಯಿ ಸಾಕ್ಷಾತ್ ದೇವತೆ. ತಂದೆ ವರುಣ ಆದರೂ ಕೂಡ ವರುಣ ಮನುಷ್ಯ ಶರೀರ, ಆದರೆ ತಾಯಿಗೆ ದೇವತಾ ಶರೀರ. ಅಂಥ ದೇವತಾ ಶರೀರದಿಂದ ಹುಟ್ಟಿರುವಂತಹ ವಜ್ರಕಾಯ ಭೀಷ್ಮ ದೇವವ್ರತ, ಎಂಥ ಸ್ಫುರದ್ರೂಪ. ಅವನನ್ನು ನೋಡಿದರೆ ಎಂಥ ಹೆಣ್ಮಕ್ಕಳಿಗೂ ಕೂಡ ವಿವಾಹ ಆಗಬಾರ್ದು ಅಂತ ಅನಿಸೋದೇ ಇಲ್ಲ. ಅಂಥ ಮನಸೆಳೆಯುವ ರೂಪ, ಮನಮೋಹಕ ರೂಪ. ಆದರೆ ತಂದೆಗೋಸ್ಕರ, ತಂದೆ ಯಾವ ಸತ್ಯವತಿಯನ್ನು ಅಪೇಕ್ಷೆ ಪಟ್ಟಿರ್ತಾನೋ ಆಕೆಯ ಜೊತೆ ತಂದೆಗೆ ಮದುವೆ ಮಾಡಬೇಕು ಅನ್ನುವಂತಹ ತಂದೆಯ ಮೇಲಿನ ಒಂದು ಭಕ್ತಿಗೋಸ್ಕರ ತಾನು ವಿವಾಹ ಆಗೋದಿಲ್ಲ ಅಂದರೆ ಯಾರಿಗಾದರೂ ನಂಬಲಿಕ್ಕೆ ಸಾಧ್ಯವ? ನಮಗೇನಾದರೂ ಅದನ್ನು ಊಹೆ ಮಾಡಲಿಕ್ಕೊಳ್ಳಿಕ್ಕಾದರೂ ಸಾಧ್ಯ ಇದೆಯಾ? ದಾಶರಥ ರಾಜ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ವ್ಯಕ್ತಿಯೇ ಸಿಂಹಾಸನವನ್ನು ಏರಬೇಕು ಅಂತ ಅಪೇಕ್ಷೆಯನ್ನು ಇಟ್ಟಾಗ ಅದಕ್ಕೋಸ್ಕರ ನಾನು ವಿವಾಹ ಆಗೋದಿಲ್ಲ, ನೀನು ಸಂಶಯ ಪಡಬೇಡ, ನಿನ್ನ ಮಗಳನ್ನು ನನ್ನ ತಂದೆಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾರಲ್ಲ ಆ ದೇವವ್ರತ. ದೇವತೆಗಳಿಗೆ ಆಶ್ಚರ್ಯ ಆಗಿ ಹೋಗುತ್ತೆ, ಅವರ ಹೃದಯವೇ ನಡುಗಿ ಹೋಗುತ್ತೆ. ಎಂಥ ಅದ್ಭುತ ವ್ಯಕ್ತಿತ್ವ ಈ ಭೀಷ್ಮರದ್ದು. ಈ ದೇವವ್ರತನ ಒಂದು ನಡೆ ನುಡಿಗಳು, ವಿವೇಕ, ನಿಜವಾದ ತಂದೆಯ ಮೇಲೆ ಇರುವಂತಹ ಭಕ್ತಿ. ರಾಮಾಯಣದಲ್ಲಿ ನಾವು ರಾಮದೇವರಿಗೆ ತನ್ನ ತಂದೆಯ ಮೇಲೆ ಇರುವ ಭಕ್ತಿಯನ್ನು ನಾವು ಗಮನಿಸ್ತೀವಿ. ಆದರೆ ಮಹಾಭಾರತ ಪಾತ್ರಗಳಲ್ಲಿ ಭೀಷ್ಮರಿಗೆ ತಂದೆಯ ಮೇಲೆ ಇರುವಂತಹ ಭಕ್ತಿಯನ್ನು ಕೂಡ ಹಾಗೇ ಗಮನಿಸಬೇಕು. ಎಂಥ ಅದ್ಭುತವಾದ ಭಕ್ತಿ! ಪಿತೃವಾಕ್ಯ ಪರಿಪಾಲನೆ, ಪಿತೃಭಕ್ತಿ ಏನು ಅದ್ಭುತವಾಗಿದೆ. ಎಲ್ಲ ದೇವತೆಗಳು ಆ ಗಗನ ಮಾರ್ಗದಲ್ಲಿ ಭೀಷ್ಮ ಅನ್ನುವಂತಹ ಘೋಷಣೆಯನ್ನು ಮಾಡ್ತಾರೆ ಅವನಿಗಿರುವ ಪಿತೃಭಕ್ತಿಯನ್ನು ಕಂಡು. ತನ್ನ ಯೌವನಾವಸ್ಥೆಯಲ್ಲಿ ಸಾವಿರಾರು ಸುಂದರಿಯರು, ತರುಣಿಯರು ತನ್ನನ್ನು ಅಪೇಕ್ಷೆ ಪಡುವ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಧಿಕ್ಕರಿಸಿ, ಎಲ್ಲ ಸುಖಗಳನ್ನು ಕೂಡ ಪರಿತ್ಯಾಗ ಮಾಡಿ, ಅವರ ಕಡೆ ಕುಡಿಗಣ್ಣನ್ನೂ ಕೂಡ ನೋಡದೆ ತಂದೆಗೋಸ್ಕರ ಜೀವನವನ್ನು ಸಂಪೂರ್ಣ ಬ್ರಹ್ಮಚರ್ಯಮಯವನ್ನಾಗಿ ಮಾಡಿಸಿಕೊಂಡ ಆ ಧೀರ, ಅವರ ವ್ಯಕ್ತಿತ್ವ. ಪ್ರತಿಕ್ಷಣ 1 ಗಂಟೆ ನಮ್ಮಲ್ಲಿ ಇಂದ್ರಿಯ ನಿಗ್ರಹ ಸಾಗೋದಿಲ್ಲ. 1 ಗಂಟೆ ಇಂದ್ರಿಯ ನಿಗ್ರಹದಿಂದ ಇರಲಿಕ್ಕಾಗೋದಿಲ್ಲ ಜೀವಮಾನದಲ್ಲಿ. ಅಂಥದ್ರಲ್ಲಿ ಜೀವನ ಪೂರ್ತಿ ಒಂದೇ ವಿಧವಾದ ಬ್ರಹ್ಮಚರ್ಯ. ಊಹಿಸಲಿಕ್ಕೆ ಸಾಧ್ಯ ಇದೆಯಾ?
ಎಂಥ ಪರಿತ್ಯಾಗ ತಂದೆಗೋಸ್ಕರ. ಮುಂದೆ ತನ್ನ ತಮ್ಮ ಅವನು ಪಟ್ಟಾಭಿಷಿಕ್ತನಾದ ಮೇಲೆ ಅವನಿಗೋಸ್ಕರ ಸಂಪೂರ್ಣ ಜೀವನದ ತ್ಯಾಗ, ಪರಿತ್ಯಾಗ. ತಮ್ಮನಾದ ವಿಚಿತ್ರ ವೀರ್ಯನನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಂಪೂರ್ಣ ಜವಾಬ್ದಾರಿ ತಗೊಳ್ತಾರೆ ಭೀಷ್ಮಾಚಾರ್ಯರು. ಅವನಿಗೆ ಮದುವೆ ಮಾಡಿಸ್ಬೇಕು, ಸ್ವತಃ ಮದುವೆ ಆಗುವಷ್ಟು ಸಾಮರ್ಥ್ಯ ಅವನಿಗೆ ಇಲ್ಲ. ತಾನು ಯುದ್ಧದಲ್ಲಿ ಗೆದ್ದು ಅವನಿಗೆ ಉಪಕಾರ ಮಾಡಬೇಕು ಅಂತ ತಮ್ಮ ಪ್ರಾಣಕ್ಕೆ ತಾವೇ ಸಂಚಕಾರ ತಗೊಂಡಿರುವಂತಹ ಮಹಾ ಅದ್ಭುತ ತ್ಯಾಗಿ ಭೀಷ್ಮಾಚಾರ್ಯರು. ಅಂಬಿಕೆ ಅಂಬಾಲಿಕೆಯರನ್ನು ಕಾಶಿರಾಜನಿಂದ ತಂದಾಗ ಅಂಬೆ ಹಠ ಹಿಡಿತಾಳೆ, ನಿನ್ನನ್ನು ನಾನು ಮದುವೆ ಆಗ್ತೀನಿ, ನೀನು ಯುದ್ಧದಲ್ಲಿ ಗೆದ್ದು ನಿನ್ನ ತಮ್ಮನಿಗೆ ನನ್ನನ್ನು ಕೊಡ್ತೀನಿ ಅಂತೆಲ್ಲ ಇದ್ಯಾವ ನ್ಯಾಯ ಅಂತ ಕೇಳ್ತಾಳೆ. ನಾನು ಬ್ರಹ್ಮಚಾರಿ ಅಂತ ಹೇಳಿದಾಗ ಅವಳು ಶಿವನನ್ನು ಕುರಿತು ತಪಸ್ಸು ಮಾಡಿ ನನಗೆ ಮೋಸ ಮಾಡಿದ ಭೀಷ್ಮನನ್ನು ನಾನು ಕೊಲ್ಲಬೇಕು ಅಂತ ವರವನ್ನು ಪಡೆದುಕೊಳ್ತಾಳೆ ಅಂಬೆ. ಹಾಗಿದ್ರೆ ತಮ್ಮನಿಗೆ ಮದುವೆ ಮಾಡಬೇಕು ಅಂತ ಹೊರಟು ಆ ಹೆಣ್ಣಿನಿಂದ ತಾನು ಸಾವನ್ನು ಹೊಂದುವಂತೆ ಮಾಡಿಕೊಂಡ ಆ ಭೀಷ್ಮ. ಇದಕ್ಕಿಂತ ದೊಡ್ಡ ತ್ಯಾಗ ಇನ್ನೇನು? ತಂದೆಗೋಸ್ಕರ ವಿವಾಹವನ್ನು ಪರಿತ್ಯಾಗ ಮಾಡ್ದ, ತಮ್ಮನಿಗೆ ಮದುವೆ ಮಾಡುವುದಕ್ಕೋಸ್ಕರ ತಾನು ಮರಣವನ್ನು ತಂದುಕೊಂಡ. ಅಲ್ಲಿಗೆ ಮುಗಿಯೋದಿಲ್ಲ. ಪಾಂಡುರಾಜನ ಮೇಲೆ ಎಲ್ಲಿಲ್ಲದ ಒಲವು ಆ ಭೀಷ್ಮಾಚಾರ್ಯರಿಗೆ. ಸ್ವಂತ ಮಗ ಇಲ್ಲದೇ ಇದ್ದರೂ ಕೂಡ ತಮ್ಮನ ಮಗನ ಮೇಲೆ ಮಗನಿಗಿಂತ ಹೆಚ್ಚು ಮಮತೆ. ಆದರೆ ಆ ಪಾಂಡುವಿಗೆ ಧೃತರಾಷ್ಟ್ರನ ಕಡೆಯಿಂದ ಪ್ರತಿಕ್ಷಣ ಆಗುತ್ತಾ ಇರುವಂತಹ ಮೋಸಗಳು, ಅನ್ಯಾಯಗಳಿಗೆ ಒಳಗಡೆನೇ ದುಃಖಪಟ್ಟ ಒಂದು ವಿಚಿತ್ರ ವ್ಯಕ್ತಿತ್ವ. ಧೃತರಾಷ್ಟ್ರನ ಮಕ್ಕಳು ಜೂಜಾಟಕ್ಕೋಸ್ಕರ ಪಾಂಡುವಿನ ಮಕ್ಕಳನ್ನು ಕರೀತಾರೆ. ಭೀಷ್ಮಾಚಾರ್ಯರು ಮಹಾವಿರೋಧವನ್ನು ಮಾಡ್ತಾರೆ. ಆದರೂ ಅವರ ಮಾತನ್ನು ಕೇಳದ ಆ ದುರ್ಯೋಧನಾದಿಗಳು ಜೂಜಾಟಕ್ಕೆ ಕರೀತಾರೆ. ಧರ್ಮರಾಜ ಜೂಜಾಟಕ್ಕೆ ಹೋಗ್ತಾನೆ. ಹೋದಾಗ ಸೋಲ್ತಾನೆ. ಸೋತ ಮೇಲೆ ದುಶಾಸನ ಪ್ರಭೃತಿಗಳು ದ್ರೌಪದಿಯನ್ನು ಮಾನಾಪಹರಣ ಮಾಡ್ತಾರೆ ತುಂಬಿದ ಸಭೆಯಲ್ಲಿ. ದ್ರೌಪದಿ ದೇವಿ ಆ ಸಭೆಗೆ ಬರುವ ಸಂದರ್ಭದಲ್ಲಿ ಆಕೆಗೆ ಇದ್ದ ಒಂದೇ ಒಂದು ಧೈರ್ಯ, ಆ ಸಭೆಯಲ್ಲಿ ಉತ್ತಮ ಜ್ಞಾನಿಯಾದ ಭೀಷ್ಮಾಚಾರ್ಯರಿದ್ದಾರೆ, ಅವರು ನಮ್ಮ ಪಿತಾಮಹ, ಅವರಿದ್ದಾಗ ಯಾವುದೇ ಥರ ಅನರ್ಥಗಳು ನಡೆಯೋದಿಲ್ಲ ಅಂತ ಒಂದೇ ವಿಶ್ವಾಸದಲ್ಲಿ ದ್ರೌಪದಿ ದೇವಿ ಸಭೆಗೆ ಬಂದರೆ ದುಶಾಸನಾದಿಗಳು ಮಾನಾಪಹರಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗಾಬರಿಗೊಂಡ ದ್ರೌಪದಿ ಮೊಟ್ಟ ಮೊದಲು ಕೇಳೋದೇ ಭೀಷ್ಮಾಚಾರ್ಯರನ್ನು. ಭೀಷ್ಮಾಚಾರ್ಯರೇ, ನೀವು ಹಿರಿಯರು, ಜ್ಞಾನಿಗಳು, ನೀವು ಉತ್ತರಿಸಿ, ಇದು ಮಾಡೋದು ಸರಿನಾ ತಪ್ಪ? ಭೀಷ್ಮಾಚಾರ್ಯರು ತಲೆ ತಗ್ಗಿಸಿ ಕುಳಿತುಕೊಳ್ತಾರೆ, ಉತ್ತರ ಕೊಡೋದಿಲ್ಲ. ಎಂಥ ಅಪರಾಧ ಇದು! ಕೃಷ್ಣದೇವರ ಪರಮ ಭಕ್ತೆಯಾದ ದ್ರೌಪದಿಗೆ ಅವಮಾನ ಆದಾಗ ಪ್ರತಿಭಟನೆ ಮಾಡದ ಭೀಷ್ಮಾಚಾರ್ಯರ ವಿಷಯದಲ್ಲಿ ಆ ಕೃಷ್ಣ ಪರಮಾತ್ಮ ಎಷ್ಟು ಸಿಟ್ಟು ಮಾಡಿರಬಹುದು. ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರಿಗೆ ಆಗಿರುವಂತಹ ದೊಡ್ಡ ಗೊಂದಲ, ಈ ಸಿಂಹಾಸನಕ್ಕೆ ನಾನು ಹೇಗೆ ಅಗೌರವವನ್ನು ಮಾಡಲಿ? ಅವರಿಗೆ ಗೊತ್ತು ಇದು ಅಧರ್ಮ ಅಂತ ಗೊತ್ತು, ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗಲ್ಲ. ಒಂದು ವೇಳೆ ಹೇಳಿದ್ರೆ ಸಿಂಹಾಸನಕ್ಕೆ, ಆ ರಾಜ ಪದವಿಗೆ ಅವಮಾನ ಮಾಡಿದಂತೆ ಆಗುತ್ತೆ. ಉಪ್ಪು ತಿಂದವರ ಮನೆಗೆ ದ್ರೋಹವನ್ನು ಮಾಡಬಾರದು. ಈ ಒಂದು ಧರ್ಮಕ್ಕೆ ಕಟ್ಟು ಬಿದ್ದು ಆ ದುರ್ಯೋಧನನ ಪಕ್ಷವನ್ನು ವಹಿಸಬೇಕಾಗುತ್ತೆ ಭೀಷ್ಮಾಚಾರ್ಯರು. ಯಾವತ್ತೂ ಅಧರ್ಮ ನಡಿಬೇಕಾದ್ರೆ ನಮಗೆ ಧರ್ಮದ ಬುದ್ಧಿ ಇದ್ದಾಗ ಇದು ಧರ್ಮ ಅಂತ ಹೇಳಿಬಿಟ್ರೆ ನಮಗೆ ದುಃಖ ಆಗೋದೇ ಇಲ್ಲ. ಆದರೆ ಅಧರ್ಮ ನಡೀತಿದ್ರೂ ಕೂಡ ನಮಗೆ ಒಳಗಡೆ ಧರ್ಮದ ವಿವೇಕ ಇದ್ದು ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅದರಿಂದ ಆಗುವ ದುಃಖ ಅದು 1000 ಪಟ್ಟು ಹೆಚ್ಚಿನ ದುಃಖ. ಅದನ್ನು ಸಹಿಸಿಕೊಳ್ಳಲಿಕ್ಕೇ ಸಾಧ್ಯ ಇಲ್ಲ. ಭೀಷ್ಮಾಚಾರ್ಯರು ಎಂಥ ದುಃಖವನ್ನು ಅನುಭವಿಸಿದ್ದಾರೆ ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗದಲ್ಲಿ ಅಂದರೆ,
ಶರಪಂಜರದಲ್ಲಿ ಮಲಗಿದ್ದಾಗಲೂ ಇದೇ ಪಶ್ಚಾತ್ತಾಪ ಅವರಿಗೆ, ಭೀಷ್ಮಾಚಾರ್ಯರಿಗೆ. ನಾನು ಎಂಥ ಅಪರಾಧ ಮಾಡಿದೆ, ಆ ತುಂಬಿದ ಸಭೆಯಲ್ಲಿ ನನ್ನ ಸೊಸೆಗೆ ಅವಮಾನ ಆಗದೇ ಇರಬೇಕಾದ್ರೆ ಪ್ರತಿಭಟನೆ ಮಾಡದೆ ಕುಳಿತು ಬಿಟ್ನಲ್ಲ, ದೇವದ್ರೋಹ ಮಾಡಿದೆ ನಾನು ಅಂತ. ಸಾವಿನ ಸಂದರ್ಭದಲ್ಲೂ ದುಃಖ ಅವರನ್ನು ಅಷ್ಟು ಆವರಿಸಿದೆ ಅಂದರೆ ಎಷ್ಟು ದುಃಖವನ್ನು ಭೀಷ್ಮಾಚಾರ್ಯರು ಅನುಭವಿಸಿರ್ಬೋದು. ತಪ್ಪು, ಹೌದು ತಪ್ಪು ಅಂತ ಅವರಿಗೆ ಗೊತ್ತಿದೆ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಭೀಷ್ಮಾಚಾರ್ಯರಿಗೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದೆ. ಆದರೆ ರಾಜಮರ್ಯಾದೆ, ಆ ತಿಂದ ಮನೆಗೆ ದ್ರೋಹ ಮಾಡಿಬಿಟ್ರೆ ಅದು ತಪ್ಪಲ್ವಾ? ಅದು ಅಪ್ರಾಮಾಣಿಕತನ ಆಗೋದಿಲ್ವಾ? ಈ ಒಂದು ಕಟ್ಟುಪಾಡಿಗೆ ಬಿದ್ದು ಮುಂದೆ ಭೀಷ್ಮಾಚಾರ್ಯರು ಪಾಂಡವರ ಪಕ್ಷವನ್ನು ವಹಿಸೋದೇ ಇಲ್ಲ. ಅವರ ಮನಸ್ಸು ಯಾವತ್ತೂ ಪಾಂಡವ ಪಕ್ಷಪಾತಿ. ಇವತ್ತು ನಾವು ಧರ್ಮಿಷ್ಠರು ಮನೆಯಲ್ಲಿ ನಾವು ಭಾರಿ ಧರ್ಮವನ್ನು ಆಚರಣೆ ಮಾಡ್ತೀವಿ. ಗಂಡ ಒಂದು ವೇಳೆ ಅಧರ್ಮ ಮಾಡಿದ್ರೆ ಡೈವರ್ಸ್ ಕೊಡ್ತೀವಿ. ಒಂದು ದಿವಸ ಅವನ ಜೊತೆ ಬದುಕಲಿಕ್ಕೆ ನಮ್ಮ ಕೈಯಿಂದ ಯೋಗ್ಯತೆ ಇಲ್ಲ. ಇಂಥವರಿಗೆ ಆದರ್ಶ ಪುರುಷರಾಗಿ ನಿಲ್ಲೋದು ಆ ಭೀಷ್ಮಾಚಾರ್ಯರು. ಕಲಿಯುಗದಲ್ಲಿ ನಾವು ಭಾರೀ ಧರ್ಮವನ್ನು ಮಾಡ್ತೀವಿ ಅಂತ ಅಂದುಕೊಂಡು ಯಾವಾಗಲೂ ದೇವರ ಭಕ್ತಿ ಮಾಡ್ತೀವಿ, ಶ್ರದ್ಧಾ ಭಕ್ತಿಗಳೆಲ್ಲವೂ ಇದೆ. ಆದರೆ ಅಧಾರ್ಮಿಕರ ಜೊತೆ, ಅವರ ಜೊತೆ ಉಪ್ಪನ್ನು ತಿನ್ನಬೇಕಾದ್ರೆ, ಅವರ ಮನೆಯ ಅನ್ನವನ್ನು ತಿನ್ನಬೇಕಾದ್ರೆ ಹೇಗೆ ಇರಬೇಕು ಅಂತ ಆದರ್ಶ ಆಗಲಿಲ್ವ ಭೀಷ್ಮಾಚಾರ್ಯರು? ಒಂದು ವೇಳೆ ಭೀಷ್ಮಾಚಾರ್ಯರು ಮಾಡಿದ್ದು ತಪ್ಪು ಅಂತಲೇ ಆಗಿದ್ದರೆ ಶರಪಂಜರದಲ್ಲಿ ಕೃಷ್ಣ ಪರಮಾತ್ಮ ಪಾಂಡವರನ್ನ ಕರೆದುಕೊಂಡು ಬಂದು ಉಪದೇಶ ಮಾಡಿಸ್ತಿದ್ನ, ಅಥವಾ ವೇದವ್ಯಾಸ, ಕೃಷ್ಣ, ಪರಶುರಾಮ ಎಂಬ ಮೂರು ರೂಪಗಳಿಂದ ಅವರ ಅಂತ್ಯಕಾಲದಲ್ಲಿ ಬಂದು ಎದುರುಗಡೆ ನಿಲ್ತಿದ್ನ ದೇವರು? ದೇವರು ಬೆಲೆ ಕೊಡೋದು ನಮ್ಮ ಮಾತಿಗೆ ಅಲ್ಲ, ನಮ್ಮ ಹೊರಜೀವನಕ್ಕೆ ಅಲ್ಲ, ನಮ್ಮ ಅಂತರಂಗಕ್ಕೆ ದೇವರು. ಹೌದು, ಮೊದಲು ಹೇಳಿದಂತೆ ಭೀಷ್ಮಾಚಾರ್ಯರು ಭಗವಂತನಿಗೆ ವಿರುದ್ಧವಾಗಿ ನಿಂತಿದ್ದಾರೆ. ಸಮಗ್ರ ಜೀವನದಲ್ಲಿ 800 ವರ್ಷಗಳಲ್ಲಿ ಕೃಷ್ಣ ಪರಮಾತ್ಮನ ಎದುರಿನ ಪಕ್ಷದಲ್ಲೇ ನಿಂತಿದ್ದಾರೆ. ಯಾಕೆ ಅಂದರೆ ಅವರು ಕೌರವರು, ಅವರು ಧೃತಿಗೆಡಬಾರದು, ಯಾವತ್ತು ವೀರಾಧಿ ವೀರರಾಗಿ ಅವರು ಇರಬೇಕು. ಪರಶುರಾಮ ದೇವರ ಜೊತೆ ಶಂತನು ಅವರು ಶ್ರಾದ್ದವನ್ನು ಮಾಡ್ತಿರ್ತಾರೆ. ಭೀಷ್ಮಾಚಾರ್ಯರು ಶಂತನು ಬಂದು ಕೇಳ್ತಾನೆ, ನನ್ನ ಕೈಯಲ್ಲಿ ಪಿಂಡ ಇಡು ಅಂತ. ಭೀಷ್ಮಾಚಾರ್ಯರು ಹೇಳ್ತಾರೆ, ನಿನ್ನ ಕೈಯಲ್ಲಿ ಪಿಂಡ ಇಡೋದಿಲ್ಲ, ನೀನು ಹೋಗು ಅಂತ. ಅಲ್ಲ, ತಂದೆ ಸಾಕ್ಷಾತ್ ಪಿತೃಲೋಕದಿಂದ ಬಂದು ಕೈಯಲ್ಲಿ ಪಿಂಡ ಕೊಡು ಅಂತ ಅಷ್ಟು ಪ್ರೀತಿಯಲ್ಲಿ ಕೇಳ್ತಿದ್ದಾನೆ. ಎಂಥ ಸೌಭಾಗ್ಯ ನನ್ನದು, ಶ್ರಾದ್ದ ಮಾಡಬೇಕಾದ್ರೆ ತಗೋ ಅಂತ ನಾವಾದರೆ ಕೊಟ್ಬಿಡ್ತಾ ಇದ್ದು. ಭೀಷ್ಮಾಚಾರ್ಯರು ಹೇಳ್ತಾರೆ, ಪಿಂಡವನ್ನು ದರ್ಭೆ ಮೇಲೆ ಇಡಬೇಕು. ನೀನು ಪಿತೃಲೋಕದಿಂದ ಬಂದಿದ್ದಿ, ನನಗೆ ದರ್ಶನ ನೀಡಿದಿ, ಆದರೂ ಕೂಡ ಇದು ಧರ್ಮ ಅಲ್ಲ, ನಾನು ನಿನ್ನ ಕೈಯಲ್ಲಿ ಪಿಂಡ ಇಡೋದಿಲ್ಲ ಅಂತ ಹೇಳ್ತಾರೆ. ಎಂಥ ಜ್ಞಾನಿಗಳು, ಎಂಥ ವಿವೇಕಿಗಳು, ಎಂಥ ಧೀರರು ಅರ್ಥ ಮಾಡಿಕೊಳ್ಳಿ ಭೀಷ್ಮಾಚಾರ್ಯರ ಬಗ್ಗೆ. ಸಮಗ್ರ ಜೀವನದಲ್ಲಿ ಪ್ರತಿ ಕ್ಷಣವೂ ದುಃಖವನ್ನು ಅನುಭವಿಸಿದರೂ ಕೂಡ ಎಂದೆಂದೂ ಕೂಡ ತಮ್ಮ ಧೈರ್ಯವನ್ನು, ತಮ್ಮ ಪರಾಕ್ರಮವನ್ನು, ತಮ್ಮ ವಿವೇಕವನ್ನು, ತಮ್ಮ ಜ್ಞಾನವನ್ನು ಬಿಟ್ಟು ಹೋಗಿಲ್ಲ ಅವರು. ದ್ರೋಣಾಚಾರ್ಯರಿದ್ದಾರೆ, ಅವ್ರಿಗೆ ಬೇಸರ ಆಗಬಾರ್ದು. ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ. ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿ ಎಂದೂ ನಿಲ್ಲಿಲ್ಲ ಭೀಷ್ಮಾಚಾರ್ಯರು. ಎಲ್ಲರಿಗೂ ಕೂಡ ಗೌರವವನ್ನು ತೋರಿಸ್ತಾ ಇದ್ರು. ದ್ರೋಣಾಚಾರ್ಯರಿಗಿಂತ ಅತ್ಯಧಿಕವಾದ ಶಕ್ತಿ ಇದ್ರೂ ಕೂಡ ದ್ರೋಣಾಚಾರ್ಯರೇ ನಿಮ್ಮ ಗುರುಗಳು ಅಂತ ಪಾಂಡವರಿಗೆ, ಕೌರವರಿಗೆ ಎಲ್ಲರಿಗೂ ಕೂಡ ವಿಶಾಲ ಮನಸ್ಸಿನಿಂದ ಹೇಳ್ತಾ ಇದ್ರು. ಭೀಷ್ಮಾಚಾರ್ಯರು ತುಂಬ ದೊಡ್ಡ ದುಃಖ ಅನುಭವಿಸಿದ ಘಟನೆಗಳು ಅಂದರೆ ಇವುಗಳೇ. ದ್ರೌಪದಿಯ ಮಾನಾಪಹರಣ ಪ್ರಸಂಗದಲ್ಲಿ ತಮಗೆ ವಿದುರ ಪ್ರತಿಭಟನೆ ಮಾಡ್ದ, ಬುದ್ಧಿವಂತ ಆದ, ಸುಖವಾಗಿ ಇದ್ದ. ಭೀಷ್ಮಾಚಾರ್ಯರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಆಗಲಿಲ್ಲ. ಕೃಷ್ಣ ಪರಮಾತ್ಮ ಇನ್ನೂ ದುಃಖವನ್ನು ಉಲ್ಬಣಿಸುವಂತಹ ಇನ್ನೊಂದು ಸನ್ನಿವೇಶ. ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬರ್ತಾನೆ. ಕೃಷ್ಣ ಪರಮಾತ್ಮನ ಆ ವಿಶ್ವರೂಪವನ್ನು, ಆ ಮನಮೋಹಕವಾದ ರೂಪವನ್ನು ಕಂಡು ಭೀಷ್ಮಾಚಾರ್ಯರ ಮನಸ್ಸು ಕರಗಿ 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 ನೀರಾಗಿದೆ, ಭಕ್ತಿ ಉದ್ರಿಕ್ತವಾಗಿದೆ. ಯಾವಾಗ ಕೃಷ್ಣನ ಒಂದು ಮಂದಹಾಸದ ನೋಟ ತನ್ನ ಮೇಲೆ ಬೀಳುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ ರಾಜ್ಯಸಭೆಯಲ್ಲಿ, ಕೃಷ್ಣ ತಿರುಗಿಯೂ ಕೂಡ ನೋಡೋದಿಲ್ಲ ಭೀಷ್ಮರನ್ನ, ತಿರುಗಿಯೂ ಕೂಡ ನೋಡೋದಿಲ್ಲ. ಎಷ್ಟು ದುಃಖವನ್ನು ಅನುಭವಿಸಿರಬೇಕು.
ಆದರೂ ಕೂಡ ತುಟಿ ಬಿಚ್ಚಿ ಕೇಳ್ತಾರೆ, ಕೃಷ್ಣ ನನ್ನ ಮನೆಗೆ ಬಾ ಅಂತ. ಕೃಷ್ಣ ಪರಮಾತ್ಮ ಬರೋದಿಲ್ಲ ನಿಮ್ಮ ಮನೆಗೆ. ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗದಲ್ಲಿ ಅವಳು ಮಾನ ಸಂರಕ್ಷಣೆಯನ್ನು ಕೇಳಿದಾಗ ನಿನ್ನ ಅಣ್ಣನನ್ನು ಕೇಳ್ಕೊ ಅಂತ ಹೇಳಿದ್ರಲ್ಲ ಭೀಷ್ಮಾಚಾರ್ಯರೇ, ನೀವೇ ತಾನೇ, ನಿಮ್ಮ ಮನೆಗೆ ನಾನ್ಯಾಕೆ ಊಟಕ್ಕೆ ಬರಲಿ ಅಂತಾನೆ ಕೃಷ್ಣ ಪರಮಾತ್ಮ. ಎಷ್ಟು ದುಃಖ ಆಗಿರಬೇಕು ಆ ಭೀಷ್ಮರ ಹೃದಯಕ್ಕೆ. ಆದರೂ ಕೂಡ ತಡೆದುಕೊಳ್ತಾರೆ. ಹರಿಚಿತ್ತಕ್ಕೆ ಜಯವಾಗಲಿ. ಕೃಷ್ಣ ಪರಮಾತ್ಮ ನೇರವಾಗಿ ವಿದುರನ ಮನೆಗೆ ಹೋಗಿ ಹಾಲನ್ನು ಕುಡಿದು ಸುಖವಾಗಿ ಇರ್ತಾನೆ. ಭೀಷ್ಮ ದ್ರೋಣರ ಮನೆಗೆ ಕೃಷ್ಣ ಪರಮಾತ್ಮ ಹೋಗೋದಿಲ್ಲ. ನನ್ನ ಭಕ್ತರ ಅವಮಾನವನ್ನು ಯಾರು ಮಾಡ್ತಾರೋ ಅವರನ್ನು ನಾನು ಎಳ್ಳಷ್ಟು ಸಹಿಸೋದಿಲ್ಲ ಅಂತ ಹೇಳ್ತಾನೆ ದೇವರು. ಅನಿವಾರ್ಯವಾಗಿ ಧೃತರಾಷ್ಟ್ರನ ಮನೆಯಲ್ಲಿ ದುರ್ಯೋಧನಾದಿಗಳ ಅನ್ನವನ್ನು ತಿಂದಿದ ಋಣ ತೀರಿಸುವುದಕ್ಕೋಸ್ಕರ 18 ದಿವಸಗಳ ಯುದ್ಧದಲ್ಲಿ ಕೌರವರ ಪಕ್ಷದಲ್ಲಿ ಭೀಷ್ಮಾಚಾರ್ಯರು ಉಳಿಯುವಂತಹ ಪ್ರಸಂಗ ಬರುತ್ತೆ. ಎಂಥ ದುಃಖದ ಸನ್ನಿವೇಶ ಅರ್ಥ ಮಾಡಿಕೊಳ್ಳಿ. ತನ್ನ ಪ್ರಾಣ ಅಂದರೆ ಪಾಂಡವರು, ಅವರಿಗೆ ದುರ್ಯೋಧನಾದಿಗಳ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ. ನಮ್ಮಿಂದ ಇರಲಿಕ್ಕೆ ಸಾಧ್ಯ ಇದೆಯಾ? ನಮಗೆ ಆಗದವರ ಕಡೆ ನಾವು ಕುಡಿಗಣ್ಣನ್ನು ನಾವು ನೋಡೋದಿಲ್ಲ. ಅಂಥವರ ಮಧ್ಯದಲ್ಲಿ ಇದ್ದು ಅವರಿಗೋಸ್ಕರ ಯುದ್ಧ ಮಾಡಲಿಕ್ಕೆ ನಮ್ಮಿಂದ ಏನಾದರೂ ಸಾಧ್ಯ ಇದೆಯಾ? ಹರಿಚಿತ್ತಕ್ಕೆ ಬೆಲೆ ಕೊಡಬೇಕು, ಅವರ ಋಣವನ್ನು ತೀರಿಸಬೇಕು ನಾನು ಅಂತ ಕೌರವರ ಪಕ್ಷದಲ್ಲಿ ಉಳಿತಾರೆ ಭೀಷ್ಮಾಚಾರ್ಯರು. ತನ್ನ ನೆಚ್ಚಿನ ಮುದ್ದು ಕಂದಮ್ಮಗಳ ವಿರುದ್ಧವಾಗಿ ಯುದ್ಧವನ್ನು ಮಾಡಬೇಕಾಗುತ್ತೆ. ಯಾವ ಪಾಂಡವರ ವಿಷಯದಲ್ಲಿ ಪಂಚಪ್ರಾಣವನ್ನು ಇಟ್ಟುಕೊಂಡಿದ್ದಾರೋ ಅವರ ಮೇಲೆ ಬಲಿಷ್ಠವಾದ ಆಯುಧಗಳನ್ನು ಪ್ರಯೋಗ ಮಾಡಬೇಕಾಗುತ್ತೆ. ಯುದ್ಧದ ಪ್ರಾರಂಭದ ಕ್ಷಣದಲ್ಲಿ ಅರ್ಜುನ 2 ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಭೀಷ್ಮಾಚಾರ್ಯರ ಮೇಲೆ. ಆ 2 ಬಾಣಗಳು ಬಂದು ಭೀಷ್ಮಾಚಾರ್ಯರ ಕಾಲುಗಳ ಮುಂದೆ ಬೀಳುತ್ತೆ. ಅವರಿಗೆ ಗೊತ್ತಾಗುತ್ತೆ ಅರ್ಜುನ ಬಾಣಗಳ ಮೂಲಕ ನನಗೆ ನಮಸ್ಕಾರ ಮಾಡ್ದ ಅಂತ. ಆಗ ಭೀಷ್ಮಾಚಾರ್ಯರು ಒಂದು ಬಾಣವನ್ನು ಪ್ರಯೋಗ ಮಾಡ್ತಾರೆ. ಅರ್ಜುನನ ತಲೆ ಮೇಲೆ ಹೋಗುತ್ತೆ ಆ ಬಾಣ. ಅರ್ಜುನನಿಗೆ ಗೊತ್ತಾಗುತ್ತೆ ಭೀಷ್ಮಾಚಾರ್ಯರು ನನಗೆ ಆಶೀರ್ವಾದ ಮಾಡಿದ್ರು ಅಂತ. ಅರ್ಜುನ ಮತ್ತೊಂದು ಬಾಣವನ್ನು ಬಿಡ್ತಾನೆ. ಆ ಬಾಣ ಭೀಷ್ಮಾಚಾರ್ಯರ ಕಿವಿಯ ಬಳಿ ತೆರಳುತ್ತೆ. ಭೀಷ್ಮಾಚಾರ್ಯರು ಅಲ್ಲಿಂದನೇ ನಿನಗೆ ಅನುಮತಿ ಕೊಟ್ಟಿದ್ದೀನಿ ಅಂತ ಅರ್ಜುನನ ಬಾಣದ ಮೂಲಕ ಭೀಷ್ಮಾಚಾರ್ಯರ ಕಿವಿಯಲ್ಲಿ ಅಪ್ಪಣೆ ಕೊಡಿ ಅಂತ ಕೇಳ್ತಾನೆ. ಇಂಥ ಅನ್ಯೋನ್ಯತೆ ಇರುತ್ತೆ ಅರ್ಜುನನಿಗೂ ಭೀಷ್ಮನಿಗೂ. ಎಂಥ ಅನ್ಯೋನ್ಯತೆ ಅದು! ಬಹುಶಃ ಈಗಿನ ತಂದೆ ಮಕ್ಕಳಲ್ಲಿ ಇಂಥ ಅನ್ಯೋನ್ಯತೆ ಕಾಣಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಅಂಥ ಅನ್ಯೋನ್ಯತೆ ಇರುತ್ತೆ. ಅಂಥದ್ದರಲ್ಲಿ ಅರ್ಜುನನ್ನೇ ಕೊಂದು ಬಿಡ್ತೀನಿ ಅಂತ ಆ ಕಡೆ ಭೀಷ್ಮ, ಈ ಕಡೆ ಅರ್ಜುನ. ಭೀಷ್ಮನನ್ನು ಕೊಂದು ಬಿಡ್ತೀನಿ ಅಂತ ಅರ್ಜುನ. ಇಂಥ ವಡವಾಗ್ನಿ ಎಂಬ ದುಃಖವನ್ನು ಹೃದಯದಲ್ಲಿ ಇಟ್ಟುಕೊಂಡ್ರೂ ಕೂಡ ಆ ಉಪ್ಪಿನ ಋಣ ತೀರಿಸುವುದಕ್ಕೋಸ್ಕರ ಕೌರವರ ಪಕ್ಷದಲ್ಲಿ ಯುದ್ಧ ಮಾಡಬೇಕಲ್ಲ. ಸಾಧ್ಯ ಇದೆಯಾ ನಮ್ಮಿಂದ ಏನಾದರೂ? ಇದು ಊಹಿಸಿಕೊಳ್ಳಿಕ್ಕಾದರೂ ಸಾಧ್ಯ ಇದೆಯಾ? ಯಾವ ಕಾರಣಕ್ಕೂ ಕೂಡ ಭೀಷ್ಮಾಚಾರ್ಯರನ್ನು ಸೋಲಿಸಲಿಕ್ಕೆ ಪಾಂಡವರಿಂದ ಸಾಧ್ಯ ಆಗ್ತಿಲ್ಲ. ಅವ್ರಿಗೆ ಎಷ್ಟೇ ದೊಡ್ಡ ದೇವತೆಗಳಾಗಿರಲಿ, ಕೊನೆಯಲ್ಲಿ ಹೋಗಿ ಭೀಷ್ಮಾಚಾರ್ಯರಲ್ಲಿ ಶರಣಾಗತರಾಗಿ ಕೇಳ್ತಾರೆ, ತಾತ ನಿನ್ನನ್ನು ಕೊಲ್ಲುವುದು ಹೇಗೆ ನೀನೇ ತಿಳಿಸು. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಶಿಖಂಡಿ ಬಂದು ನನ್ನ ಎದುರುಗಡೆ ನಿಂತಾಗ ನಾನು ಯುದ್ಧ ಮಾಡೋದನ್ನು ನಿಲ್ಲಿಸ್ತೀನಿ, ಆಗ ನೀವು ನನ್ನನ್ನು ಕೊಲ್ಲಬಹುದು ಅಂತ ಅವರೇ ಹೇಳಿಕೊಡ್ತಾರೆ ಉಪಾಯವನ್ನು. ಅದರಂತೆ ಮರುದಿವಸ
ಶಿಖಂಡಿ ಬಂದು ನಿಲ್ಲುತ್ತಾನೆ. ಭೀಷ್ಮಾಚಾರ್ಯರು ಬಾಣಪ್ರಯೋಗ ಮಾಡೋದನ್ನು ನಿಲ್ಲಿಸ್ತಾರೆ. ಅರ್ಜುನ ಬಾಣಪ್ರಯೋಗವನ್ನು ಮಾಡ್ತಾನೆ. ನೇಮೆ ಬಾಣ ಶಿಖಂಡಿನಃ. ಭೀಷ್ಮಾಚಾರ್ಯರು ಆ ಬಾಣದ ಓಘದಿಂದಲೇ ತಿಳಿದುಕೊಳ್ತಾರೆ, ಇದು ಶಿಖಂಡಿಯ ಬಾಣ ಅಲ್ಲ, ಇದು ಅರ್ಜುನನ ಬಾಣ. ಅಲ್ಲಿಗೆ ಅವರು ಕೆಳಗೆ ಬೀಳ್ತಾರೆ. ಭೀಷ್ಮಾಚಾರ್ಯರು ಕೆಳಗೆ ಬಿದ್ದಾಗ ಅವರು ಇಚ್ಛಾಮರಣಿಗಳು. ತಂದೆಯ ವರ ಇರುತ್ತೆ, ಶಂತನು ವರವನ್ನು ನೀಡಿರ್ತಾನೆ. ಅವರು ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಮಾಡಿದಾಗ ನೀನು ಇಚ್ಛಾಮರಣಿಯಾಗುವಂಥ ವರವನ್ನು ನೀಡಿರ್ತಾನೆ. ಅವ್ರು ಎಲ್ಲಿಯ ತನಕ ನಾನು ಮರಣ ಹೊಂದಬೇಕು ಅಂತ ಅಪೇಕ್ಷೆ ಪಡೋದಿಲ್ವೋ ಅಲ್ಲಿ ತನಕ ಅವ್ರಿಗೆ ಮರಣ ಬರೋಲ್ಲ. ದುರ್ಯೋಧನ ಅರಮನೆಯಿಂದ ಹಂಸತೂಲಿಕಾ ಕಲ್ಪವನ್ನು ಮಂಚವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ನನಗದು ಬೇಡ, ನಾನು ವೀರ, ನಾನು ಧೀರ, ನಾನು ಶರಪಂಜರದಲ್ಲಿ ಮಲಗುತ್ತೀನಿ ಅಂತ ಅರ್ಜುನ ಪ್ರಯೋಗ ಮಾಡಿದ ಶರಪಂಜರದಲ್ಲಿ ದೇಹವನ್ನು ತಲೆಯನ್ನು ಇಟ್ಟು ಮಲಗುತ್ತಾರೆ. ಆ ಬಾಣಗಳು ಎಷ್ಟು ಚಿತ್ರಹಿಂಸೆ ಕೊಡುತ್ತೆ ಅಂತಂದರೆ ಭೀಷ್ಮಾಚಾರ್ಯರ ಶರೀರದ ಒಳಗಡೆ ನಾಟಿರುತ್ತವೆ. ಪ್ರತಿಯೊಂದು ಬಾಣಗಳು ಕೂಡ ಅಸಹ್ಯವಾದ ದುಃಖವನ್ನು ಕೊಡ್ತಾ ಇರುತ್ತವೆ. ಒಳಗಡೆ ಚುಚ್ಚಿ ಚುಚ್ಚಿ ವಿಚಿತ್ರ ವೇದನೆಯನ್ನು ನೀಡ್ತಾ ಇರುತ್ತೆ. ಹಾಗೆ ಸುಮಾರು 4-5 ತಿಂಗಳ ಕಾಲ ಅದರಲ್ಲೇ ಮಲಗುತ್ತಾರೆ. ಶರಪಂಜರದಲ್ಲೇ ಮಲಗಿರ್ತಾರೆ. ಆ ವೇದನೆಯನ್ನೇ ಅನುಭವಿಸ್ತಾರೆ. ರಕ್ತ ಇಲ್ಲ, ಮಾಂಸ ಇಲ್ಲ ದೇಹದಲ್ಲಿ, ಅಸ್ಥಿ ಪಂಜರದಲ್ಲಿ ಮಲಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಯುದ್ಧವೆಲ್ಲವೂ ಮುಗಿದು ಪಾಂಡವರ ರಾಜ್ಯಭಾರ ನಡೆದಿದೆ. ಒಮ್ಮೆ ಒಂದು ದಿನ ಧರ್ಮರಾಜ, ಅರ್ಜುನಾದಿಗಳೆಲ್ಲರೂ ಕೂಡ ತುಂಬ ಸಂತೋಷದಲ್ಲಿದ್ದಾರೆ. ಆ ಕೃಷ್ಣ ಪರಮಾತ್ಮನ ಸಮಗ್ರ ಜೀವನ ಚರಿತ್ರೆಯಲ್ಲಿ ಎಂದೂ ಕೂಡ ಮುಗುಳ್ನಗೆ ಹೋಗಿಲ್ಲ. ಕೃಷ್ಣ ಅಂದರೆ ಯಾವಾಗಲೂ ಮುಗುಳ್ನಗೆ, ಯಾವಾಗಲೂ ಮಂದಹಾಸ. ಯಾರು ಎಷ್ಟೇ ಕಷ್ಟದಲ್ಲಿ ಇರಲಿ, ಎಂಥ ವಿಕೋಪ ಇರಲಿ, ತನ್ನ ಮೇಲೆ ಲಕ್ಷ ಲಕ್ಷ ಜನ ಆಕ್ರಮಣ ಮಾಡಲಿ, ಅವನ ಮಂದಹಾಸ ಮಾತ್ರ ಮುಖದಲ್ಲಿ ಹೋಗೋದಿಲ್ಲ. ಅಂಥ ಮಂದಸ್ಮಿತನಾದ ನಂದನಂದನನ ಮುಖದಲ್ಲಿ ಅಂದು ಮಂದಹಾಸ ಹೋಗುತ್ತೆ. ಸಿಟ್ಟು ಮಾಡಿ ನಿಲ್ತಾನೆ ಕೃಷ್ಣ ಪಾಂಡವರ ಮುಂದೆ, ಧರ್ಮರಾಜನ ಮುಂದೆ. ಮಂದಹಾಸ ಹೋದ ಮುಖ ಕಲ್ಪನೆಗೂ ಸಿಗಲ್ಲ ಧರ್ಮರಾಜನಿಗೆ. ಕೃಷ್ಣ ಏನಾಯಿತು, ಯಾಕೆ ಸಿಟ್ಟು? ಆಗ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ, ಜ್ಞಾನ ಸೂರ್ಯ ಅಲ್ಲಿ ಮುಳುಗುತ್ತಾ ಇದೆ. ನೀವೆಲ್ಲರೂ ಕೂಡ ಸಂತೋಷದಲ್ಲಿ, ಸಡಗರದಲ್ಲಿ, ಸಿಂಹಾಸನದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದೀರಾ. ನಿಮಗೆ ಏನಾದರೂ ಕೂಡ ಎಚ್ಚರಿಕೆ ಇದೆಯಾ ಅಂತ ಕೃಷ್ಣ ಒಂದು ಮಾತನ್ನು ಕೇಳಿದಾಗ ಪಾಂಡವರ ಹೃದಯ ತತ್ತರಿಸಿ ಹೋಗುತ್ತೆ. ಕೃಷ್ಣ ಕ್ಷಮಿಸು, ಎಚ್ಚರ ತಪ್ಪಿದ ನಮ್ಮನ್ನು ಎಚ್ಚರಿಸಿದ್ದಕ್ಕೆ ನಮ್ಮನ್ನು ಕ್ಷಮಿಸು ಅಂತ ಕೇಳ್ತಾರೆ. ಆಗ ಕೃಷ್ಣ ಪರಮಾತ್ಮ 5 ಮಂದಿ ಪಾಂಡವರನ್ನು ಜ್ಞಾನ ಸೂರ್ಯದ ಬಳಿ ಕರೆದುಕೊಂಡು ಬರ್ತಾನೆ. ಜ್ಞಾನ ಸೂರ್ಯ ಅಂದರೆ ಅದೇ ಭೀಷ್ಮ. ಶರಪಂಜರದಲ್ಲಿ ಮಲಗಿರುವಂತಹ ಭೀಷ್ಮನ ಬಳಿ ಕರೆದುಕೊಂಡು ಬರ್ತಾನೆ ಆ ಕೃಷ್ಣ ಪರಮಾತ್ಮ. ಆಗ ಕೃಷ್ಣ ಭೀಷ್ಮಾಚಾರ್ಯರ ಬಳಿ ಹೋಗಿ ಪಾಂಡವರು ಬಂದಿದ್ದಾರೆ ಅಂತ ಹೇಳಿದಾಗ ಧರ್ಮರಾಜ ಮುಂದೆ ಬರಲಿಕ್ಕೆ ನಾಚಿಕೆ ಪಡ್ತಾನೆ. ನನ್ನ ತಾತ ಅವರನ್ನು ನಾವು ಬಾಣಪ್ರಯೋಗ ಮಾಡಿ ಭೂಮಿಯ ಮೇಲೆ ಅನಾಥರನ್ನಾಗಿ ಮಲಗಿಸಿದ್ದೀವಿ, ಅವರಿಗೆ ನಾನು ಮುಖ ಹೇಗೆ ತೋರಿಸಲಿ? ಅವರು ಈ ರಣರಂಗದಲ್ಲಿ ಇಷ್ಟು ದುಃಖದಲ್ಲಿ ಮಲಗಿದ್ದಾಗ ನಾನಲ್ಲಿ ಸಿಂಹಾಸನದಲ್ಲಿ ಸುಖವಾಗಿ ಅರಮನೆಯಲ್ಲಿ ಆ ಸುಖವನ್ನು ಅನುಭವಿಸ್ತಾ ಇದ್ದೀವಲ್ಲ, ನಾನು ಮುಖ ಹೇಗೆ ತೋರಿಸಲಿ ಅಂತ ನಾಚಿಕೆಕೊಂಡು ಹಿಂದೆ ಹಿಂದೆ ಸರಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಕೌಂತೆಯ ಆಗಮಿಸು, ಬಾ, ನೀನು ನನ್ನ ಮಗು, ದಾಕ್ಷಿಣ್ಯ ಮಾಡಬೇಡ, ನೀನು ನಿಜವಾದ ಕ್ಷತ್ರಿಯ. ಕ್ಷತ್ರಿಯರು ಏನು ಮಾಡಬೇಕೋ ಅದನ್ನೇ ಮಾಡಿದೆ, ನನಗೆ ಇಷ್ಟವಾದ ಕೆಲಸವನ್ನೇ ಮಾಡಿದೆ, ಬಾ.
ಪ್ರೀತಿಯಿಂದ ಕರೆದಾಗ ಧರ್ಮರಾಜ ಹೋಗಿ ಮುಂದೆ ನಿಲ್ತಾನೆ. ಆಗ ಕೃಷ್ಣ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ, ಧರ್ಮರಾಜನಿಗೆ ನೀವು ಉಪದೇಶವನ್ನು ಮಾಡಬೇಕು. ನೀವು ತಿಳಿದಿರುವಂತಹ ಎಲ್ಲ ಜ್ಞಾನವನ್ನು ಕೂಡ ಅವರಿಗೆ ಧಾರೆ ಎರೆಯಬೇಕು. ಪಾಂಡವರಿಗೆ, ಪಂಚ ಪಾಂಡವರಿಗೂ ಕೂಡ ನೀವು ಉಪದೇಶ ಮಾಡಬೇಕು ಅಂತ ಕೃಷ್ಣ ಕೇಳಿಕೊಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ನನ್ನ ದೇಹದಲ್ಲಿ ರಕ್ತವೇ ಇಲ್ಲ, ಬಾಯಿಯಲ್ಲಿ ನೀರಿಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಕೃಷ್ಣ ಒಮ್ಮೆ ಅನುಗ್ರಹ ಮಾಡ್ತಾನೆ, ಅವರಿಗೆ ಶಕ್ತಿ ಬರುತ್ತೆ. ಕೃಷ್ಣನೇ ಭೀಷ್ಮರ ಒಳಗಡೆ ಹೊಕ್ಕು ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ. ಭೀಷ್ಮಾಚಾರ್ಯರು ಪಂಚ ಪಾಂಡವರಿಗೆ, ಧರ್ಮರಾಜನಿಗೆ ಉಪದೇಶ ಮಾಡಿದ ಆ ಪರ್ವವೇ ಶಾಂತಿ ಪರ್ವ. ತುಂಬ ದೊಡ್ಡ ಪರ್ವ. ಅರ್ಧ ಮಹಾಭಾರತವೇ ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿದೆ. ನಿತ್ಯವೂ ಕೂಡ ನಾವು ಯಾವ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡು ದೇವರಿಗೆ ಅರ್ಚನೆಯನ್ನು ಮಾಡ್ತೇವೋ, ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಜೀವನವೇ ಧನ್ಯವಾಯಿತು ಅಂತ ಭಾವಿಸ್ತೇವೋ, ಅಂಥ ಪರಮೋತ್ಕೃಷ್ಟವಾದ ವಿಷ್ಣು ಸಹಸ್ರನಾಮ ಬಂದದ್ದು ಕೂಡ ಆಗಲೇ ಆ ಭೀಷ್ಮರ ಮುಖವಾಣಿಯಿಂದ. ಇಂಥ ಅದ್ಭುತವಾದ ಅನೇಕ ಪ್ರಮೇಯಗಳಿಂದ, ಅನೇಕ ತತ್ವ ವಿಚಾರಗಳಿಂದ ಕೂಡಿರುವಂಥದ್ದು. ಸಕಲ ಧರ್ಮಶಾಸ್ತ್ರಗಳು, ಸಕಲ ತತ್ವ ವಿಚಾರಗಳನ್ನು ಹೇರಳವಾಗಿ ಗಂಭೀರವಾಗಿ ತುಂಬಿ ಇಟ್ಟಿದ್ದಾರೆ ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿ. ಸಮಗ್ರ ಉಪದೇಶವನ್ನು ಮಾಡ್ತಾರೆ ಭೀಷ್ಮಾಚಾರ್ಯರು. ಪ್ರಾಣೋತ್ಕ್ರಮಣದ ಸಂದರ್ಭ ಬರುತ್ತೆ. ರಥಸಪ್ತಮಿಯ ಪರ್ವಕಾಲದಲ್ಲಿ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಉತ್ತರಾಯಣ ಬಂತು, ನಾನಿನ್ನ ಪ್ರಾಣೋತ್ಕ್ರಮಣ ಮಾಡಬೇಕು ಅಂತ ಭೀಷ್ಮಾಚಾರ್ಯರು ನಿರ್ಧಾರವನ್ನು ಮಾಡಿದಾಗ ವೇದವ್ಯಾಸ ದೇವರು, ಪರಶುರಾಮ ದೇವರು, ಕೃಷ್ಣ ಪರಮಾತ್ಮ, 3 ಭಗವದ್ ರೂಪಗಳು ಹಾಗೂ ಪಂಚ ಪಾಂಡವರು ಅಂತಂದರೆ ಸಾಕ್ಷಾತ್ ಯಮದೇವರು ಅಲ್ಲೇ ಇದ್ದಾರೆ, ದೇವಲೋಕದ ಅಧಿಪತಿ ಇಂದ್ರದೇವರು ಅಲ್ಲಿದ್ದಾರೆ, ಅಶ್ವಿನಿ ದೇವತೆಗಳು ಅಲ್ಲಿದ್ದಾರೆ, ವಾಯುದೇವ ಸತ್ಯಲೋಕಾಧಿಪತಿಗಳಾಗಿರುವಂತಹ ಭೀಮಸೇನ ದೇವರು ಅಲ್ಲಿದ್ದಾರೆ. ಹೀಗೆ ಪರಮೋತ್ಕೃಷ್ಟವಾದ ಕುರುಕ್ಷೇತ್ರದಲ್ಲಿ ಸಕಲ ಭಗವದ್ ರೂಪಗಳ, ಸಕಲ ಭಗವದ್ ದೇವತೆಗಳ ಸಮ್ಮುಖದಲ್ಲಿ ಅವರು ಪ್ರಾಣೋತ್ಕ್ರಮಣವನ್ನು ಮಾಡುವ ಸಂದರ್ಭ ಬಂದಿದೆ. ಆಗ ಭೀಷ್ಮರ ಕೊನೆಯ ಸ್ತೋತ್ರ ಕೇಳಬೇಕು. ಪ್ರಾಣೋತ್ಕ್ರಮಣ ಮಾಡುವ ಸಂದರ್ಭದಲ್ಲಿ ಅವರು ಏನನ್ನ ಚಿಂತನೆ ಮಾಡಿದ್ರು ಅಂತ ಕೇಳಬೇಕು. ಅದಕ್ಕೆ ನಾವು ಭಾಗವತದ ಪ್ರಥಮ ಸ್ಕಂದದ 9ನೇ ಅಧ್ಯಾಯವನ್ನೇ ನೋಡಬೇಕು. ಯದಿ ತುರಗರಜೋ ವಿಧೂಮ್ರ ವಿದ್ಯತ್ ಕಚಲುಳಿತ ಶಮವಾರ್ಯಲಂಕೃತಾಸ್ಯೇ ಮಮ ನಿಶಿತ ಶರೈರ್ವಿಭಿದ್ಯಮಾನತ್ವಚಿ ವಿಲಸತ್ಕವಚೇಸ್ತು ಕೃಷ್ಣಾತ್ಮ ತ್ರಿಭುವನಕಮನಂ ತಮಾಲವರ್ಣಂ ರವಿಕರಗೌರವಾಂಬರಂ ದಧಾನೆ ವಪುರಳ ಕಕುಲವೃತಾನನಾಬ್ಜಂ ವಿಜಯ ಸಖೇರತಿರಸ್ತು ಮೇನ ಮದ್ಯ. ಕೃಷ್ಣ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಕೃಷ್ಣ ಪರಮಾತ್ಮ ಮಂದಹಾಸದಿಂದ ನಿಂತಿದ್ದಾನೆ. ಅವರಿಗೆ ಆ ನಿಂತಿರುವ ಕೃಷ್ಣನ ಬಗ್ಗೆ ಆಮೂಲಾಗ್ರವಾದ ಚಿಂತನೆ ಬರ್ತಿಲ್ಲ ಭೀಷ್ಮಾಚಾರ್ಯರಿಗೆ. ಅವರು ಆ 18 ದಿವಸಗಳ ಯುದ್ಧದಲ್ಲಿ ಕೃಷ್ಣ ಪರಮಾತ್ಮ ತನ್ನ ವಿರುದ್ಧವಾಗಿ ನಿಂತು ಯುದ್ಧ ಮಾಡಿದ ಆ ಚಿತ್ರಣವನ್ನು ಕಣ್ಣು ಮುಂದೆ ತಂದುಕೊಳ್ತಾ ಇದ್ದಾರೆ. ಮುಂಗುರುಳುಗಳಿಂದ ಕೂಡಿದ ಶೋಭಾಯಮಾನವಾದ ಮುಖಕಮಲದನಾದ ಕೃಷ್ಣ ಉದಯಿಸುವ ಸೂರ್ಯನ ಹೊಂಗಿರಣದ ಬಣ್ಣದ ಪೀತಾಂಬರವನ್ನು ಹುಟ್ಟಿದ್ದಾನೆ. ಹೊಂಗೆ ಹೂವಿನ ನೀಲವರ್ಣದ ಮೈಕಾಂತಿಯನ್ನು ಹೊಂದಿದ್ದಾನೆ. 3 ಲೋಕಗಳಲ್ಲಿ ಅತ್ಯಂತ ಸುಂದರವಾದ ಆ ಕೃಷ್ಣ ಅರ್ಜುನ ರಥಕ್ಕೆ ಸಾರಥಿಯಾಗಿ ಕುಳಿತಿದ್ದಾನೆ. ಅಂಥ ಅರ್ಜುನ ಸಾರಥಿಯಲ್ಲಿ ನನ್ನ ಭಕ್ತಿ ನಿರ್ಮಲವಾಗಿ ಹರಿಯಲಿ. ಅಂದು ರಣರಂಗದಲ್ಲಿ ಕುದುರೆಗಳ ಕಾಲ್ಗೊರಸಿನಿಂದ ಯಾವ ಧೂಳು ಎದ್ದಿತ್ತೋ ಆ ಧೂಳಿನಿಂದ ಕೃಷ್ಣನ ದೇಹ ಎಲ್ಲವೂ ಕೂಡ ಕೊಳೆ ಕೊಳೆಯಾಗಿದೆ. ಆ ಕೂದಲುಗಳು ಹಾರಾಡ್ತಾ ಇವೆ. ಮುಖದಲ್ಲಿ ಬೆವರು ಬರ್ತಾ ಇದೆ. ಯುದ್ಧ ಮಾಡಿ ಮಾಡಿ ಮುಖದಲ್ಲಿ ಬೆವರು ಹನಿಗಳು ಬಂದಿವೆ. ಹರಿತವಾದ ಬಾಣಗಳಿಂದ ಅವನ ಮೈ ಚರ್ಮದಲ್ಲಿ ಗಾಯ ಆಗಲಿಲ್ಲ, ಕವಚ ಒಡೆಯಲಿಲ್ಲ. ಆದರೂ ಕೂಡ
ನಾನು ಘೋರವಾಗಿ ಕೃಷ್ಣನ ವಿರುದ್ಧವಾಗಿ ಬಾಣ ಪ್ರಯೋಗಗಳನ್ನು ಮಾಡ್ತಾ ಇದ್ದೀನಿ. ಆ ಬಾಣಗಳೆಲ್ಲವೂ ಕೂಡ ಕೃಷ್ಣನ ಕವಚಗಳನ್ನು ಒಡೆದು ಹಾಕಿದೆ. ಅವನ ಮೈಯ ಒಳಗಡೆ, ದೇಹದ ಒಳಗಡೆ ಬಾಣಗಳೆಲ್ಲವೂ ಕೂಡ ನೆಟ್ಟಿವೆ, ಗಾಯವಾಗಿವೆ, ರಕ್ತ ಚಿಮ್ಮಿ ಚಿಮ್ಮಿ ಬರ್ತಾ ಇದೆ. ಶಿತ ವಿಶಿಕಹತೋ ವಿಶೀರ್ಣ ದಂಸಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಮಭಿಸಸಾರ ಮದ್ವಧಾರ್ಥಂ ಸ ಭವತು ಮೇ ಭಗವಾನ್ ಮುದೇ ಮುಕುಂದಃ. ನನ್ನ ಬಾಣಗಳ ಏಟಿಗೆ ಕವಚವನ್ನು ಒಡೆದುಕೊಂಡ ಕೃಷ್ಣ, ಅವನಿಗೆ ನೆತ್ತರೇ ಇಲ್ಲ, ಆದರೂ ಮೈಯೆಲ್ಲ ನೆತ್ತರು ಮಾಡಿಕೊಂಡ, ರಕ್ತವನ್ನಾಗಿ ಮಾಡಿಕೊಂಡ. ಅರ್ಜುನ ತಡಿತಿದ್ದಾನೆ, ಕೃಷ್ಣ ಬೇಡ ಬೇಡ ಅಂತ, ಆದರೂ ಕೂಡ ಅರ್ಜುನನ್ನು ಕೂಡ ಲೆಕ್ಕಿಸದೆ ನನ್ನನ್ನು ಕೊಲ್ಲಬೇಕು ಅಂತ ಕೃಷ್ಣ ಸಿಟ್ಟಿನಲ್ಲಿ ಎದ್ದು ಎದ್ದು ದಾಪುಗಾಲು ಹಾಕಿ ನನ್ನ ಬಳಿ ಬರ್ತಿದ್ದಾನೆ. ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾಮೃತಮಧಿಕರ್ತುಮವಪ್ಲುತೋ ರಥಸ್ಥಃ ಧೃತರಥ ಚರಣೋಭ್ಯಯಾದ್ ಬಲಾಗ್ರೇ ಹರಿರಿವ ಹಂತುಮಿಭಂ ಗತೋತ್ತರೀಯ. ತಾನು ಆಯುಧವನ್ನು ಧರಿಸಿ ಹೋರಾಡೋದಿಲ್ಲ, 18 ದಿವಸಗಳ ಯುದ್ಧದಲ್ಲಿ ನಾನು ಆಯುಧವನ್ನು ಹಿಡಿಯೋದಿಲ್ಲ ಅಂತ ಕೃಷ್ಣನ ಪ್ರತಿಜ್ಞೆ. ಆದರೆ ನಾನು ಮೂರ್ಖ, ನಾನು ಪ್ರತಿಜ್ಞೆ ಮಾಡಿದ್ದೆ ಕೃಷ್ಣನಿಂದ ಆಯುಧವನ್ನು ಹಿಡಿಸ್ತೀನಿ ಅಂತ. ಭಕ್ತರ ಪ್ರತಿಜ್ಞೆಯನ್ನು ಸತ್ಯವನ್ನಾಗಿಸಬೇಕು ಎಂಬುವಂತಹ ಧೋರಣೆಯಿಂದ ಕೃಷ್ಣ ಪರಮಾತ್ಮ ತಾನು ತನ್ನ ಪ್ರತಿಜ್ಞೆಯನ್ನು ಮುರಿದು ಭಕ್ತನಾದ ನನ್ನ ಪ್ರತಿಜ್ಞೆಯನ್ನು ಪಾಲನೆ ಮಾಡುವುದಕ್ಕೋಸ್ಕರ ತಾನು ಹೊದ್ದುಕೊಂಡಿರುವಂತಹ ಉತ್ತರಿಯ ಕೆಳಗೆ ಜಾರ್ತಾ ಇದ್ರೂ ಕೂಡ ಅದರ ಪರಿವೆ ಇಲ್ಲದೆ ರಥದ ಚಕ್ರವನ್ನು ಹಿಡಿದು ನನ್ನೆಡೆಗೆ ಧಾವಿಸಿ ಬಂದ. ಆನೆಯನ್ನು ಕೊಲ್ಲುವುದಕ್ಕೋಸ್ಕರ ಸಿಂಹ ಬರುವಂತೆ ನನ್ನನ್ನು ಕೊಲ್ಲುವುದಕ್ಕೋಸ್ಕರ ರಥದ ಚಕ್ರವನ್ನು ಹಿಡಿದು ಓಡಿ ಬಂದ. ಇಂಥ ಕೃಷ್ಣನನ್ನು ಆ ಭೀಷ್ಮರು ಸ್ಮರಣೆ ಮಾಡ್ತಿದ್ದಾರೆ. ಕೊನೆಯ ಕಾಲದಲ್ಲಿ ಕೃಷ್ಣ ತನ್ನ ಮೇಲೆ ತೋರಿರುವಂತಹ ಅಪಾರವಾದ ವಾತ್ಸಲ್ಯವನ್ನು ಸ್ಮರಣೆ ಮಾಡಿಕೊಳ್ತಿದ್ದಾರೆ. ಪರಶುರಾಮ ದೇವರು ತನಗೋಸ್ಕರ ಸೋಲನ್ನು ಒಪ್ಪಿದ್ದನ್ನು ತನ್ನ ಪ್ರತಿಜ್ಞೆ ಸತ್ಯ ಆಗಬೇಕಲ್ವಾ, ನಾನು ಜೀವನ ಪೂರ್ತಿ ಬ್ರಹ್ಮಚರ್ಯದಲ್ಲಿ ಇರ್ತೀನಿ ಅನ್ನುವಂಥ ಪ್ರತಿಜ್ಞೆನ ಸತ್ಯ ಮಾಡುವುದಕ್ಕೋಸ್ಕರ ಆ ಕಡೆ ಪರಶುರಾಮ ಸೋಲನ್ನು ಒಪ್ಪಿದಂತೆ ನಾಟಕ ಮಾಡಿದ್ದಾನೆ. ಈ ಕಡೆ ಕೃಷ್ಣ ಪರಮಾತ್ಮ ತಾನು ರಥದ ಚಕ್ರವನ್ನು ಹಿಡಿದ ಮೂಲಕವಾಗಿ ನನ್ನ ಪ್ರತಿಜ್ಞೆಯನ್ನು ಸತ್ಯವನ್ನಾಗಿಸಿದ್ದಾನೆ. ಇಂಥ ವಾತ್ಸಲ್ಯದ ಸಮುದ್ರದಲ್ಲಿ ಅಲೆಗಳಲ್ಲಿ ನಾನು ಮಿಂದು ಧನ್ಯನಾಗ್ತಾ ಇದ್ದೇನೆ ಅಂತ ಕೃಷ್ಣ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಭೀಷ್ಮಾಚಾರ್ಯರು ಕೊನೆಯ ಕ್ಷಣದಲ್ಲಿ ತನ್ನ ಮೂಲ ರೂಪವನ್ನು ದ್ಯು ಎಂಬ ವಸುವಿನ ಸ್ವರೂಪವನ್ನು ಚಿಂತನೆ ಮಾಡಿ ದ್ಯುನಾಮಕ ವಸುವಿನಲ್ಲಿ ಲಯವನ್ನು ಹೊಂದುತ್ತಾರೆ ಭೀಷ್ಮಾಚಾರ್ಯರು. ಇಂತಹ ಅದ್ಭುತವಾದ ಪಾತ್ರವನ್ನು ಹೊಂದಿದ, ಎಷ್ಟು ದುಃಖವನ್ನು ಅನುಭವಿಸಿದರೂ ಕೂಡ ತಮ್ಮ ಕ್ಷತ್ರಿಯ ಧರ್ಮಕ್ಕೆ ಭೂಲೋಕದಲ್ಲಿ ಅವತರಿಸಿದಾಗ ಎಲ್ಲರೂ ಕೂಡ ಹೇಗೆ ಬದುಕಬೇಕು ಎಂಬ ಆದರ್ಶಕ್ಕೆ ಮನ್ನಣೆಯನ್ನು ನೀಡಿ ವಿರಾಜಮಾನರಾಗಿರುವಂತಹ ಶ್ರೇಷ್ಠರಾದ ಕುರುಕುಲ ಪಿತಾಮಹರು ಭೀಷ್ಮಾಚಾರ್ಯರು. ಅವರಿಗೆ ಬಹುಶಃ ನಾವು ದುಃಖದಲ್ಲಿ ಅವರ ಚರಿತ್ರೆಯನ್ನು ಚಿಂತನೆ ಮಾಡಿದ್ರೆ ಅವರಿಗೆ ಸಂತೋಷ ಆಗೋದಿಲ್ಲ. ಅವರನ್ನು ನಾವು ಧೀರರಾಗಿ ವೀರರಾಗಿ ಕೊಂಡಾಡಬೇಕು, ಆಗ ಅವರಿಗೆ ಸಂತೋಷ ಆಗುತ್ತೆ. ಆದರೆ ಅಲ್ಪಮತಿಗಳು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅದು ಅಂತ ಕೈ ಮುಗಿದು ಒಮ್ಮೆ ಭೀಷ್ಮಾಯ ನಮಃ ಅಂತ ಹೇಳ್ತಾ ಈ ಮಾತುಗಳನ್ನು ಭೀಷ್ಮರ ಹೃದಯವಾಸಿಯಾದ ಆ ಕೃಷ್ಣ ಪರಮಾತ್ಮನ ಚರಣಕಮಲಗಳಲ್ಲಿ ಸಮರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.